ಹಲೋ ವೀಕ್ಷಕರೇ, ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ. ಆಸೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಕನಕ ರೂಮ್ ನಲ್ಲಿ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ. ಆಗ ಅರುಣ್ ಪದೇ ಪದೇ ಫೋನ್ ನ ಮಾಡ್ತಾನೆ ಇರ್ತಾನೆ. ಅದನ್ನೆಲ್ಲ ಕುಸುಮ ಅವರು ಆಚೆ ಕಡೆ ಹೂ ಕಟ್ಕೊಂಡು ಎಲ್ಲಾನು ನೋಡ್ತಿರ್ತಾರೆ. ಆದ್ರೂ ಫೋನ್ ನ ಮಾಡ್ತಾನೆ ಇರ್ತಾನೆ ಅರುಣ್. ಆಗ ಕನಕ ಫೋನ್ ಸ್ವಿಚ್ ಆಫ್ ಮಾಡಿ ರೂಮ್ ಬಾಗ್ಲಾಕಿ ಅಳ್ತಾ ಮಾಡ್ಕೊಂತಾಳೆ. ಏನಿದ್ಯವಳು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಲಲ್ಲ ಅಂತ ಅರುಣ್ ಅನ್ಕೊಂತಿರ್ತಾನೆ. ಈ ಕಡೆ ಶ್ರುತಿಗೆ ಫೋನ್ ಬರುತ್ತೆ. ಮೇಡಮ್, ಇಂಥ ಕಡೆ ಹೋಟೆಲ್ ಗಳೆಲ್ಲ ಸಿಗ್ತಾ ಇದಾವೆ ಮೇಡಮ್, ಯಾವ್ಯಾವ ಕಡೆ ಇದೆ ಅಂತ ಬ್ರೋಕರ್ ಅಡ್ರೆಸ್ ಹೇಳ್ತಾರೆ. ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅನ್ನೋವಾಗ ಬಸ್ ಸ್ಟ್ಯಾಂಡ್ ಹತ್ರ ಇದ್ರೆ ತುಂಬಾ ಒಳ್ಳೇದು, ಹೋಟೆಲ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ನಾನು ನನ್ನ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿ ಹೋಟೆಲ್ ನ ಬಂದ್ ನೋಡ್ತೀವಿ, ಎರಡು ಕಡೆನೂ ನನ್ಗೆ ಓಕೆ ಅಂತಾಳೆ ಶ್ರುತಿ. ಅಷ್ಟರಲ್ಲಿ ಅಲ್ಲಿಗೆ ರವಿ ಬರ್ತಾನೆ. ನಾನ್ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು, ಹೇ ರವಿ ಬಾ ಕುತ್ಕೋ, ನನ್ಗೆ ಎರಡ್ ಕಡೆ ರೆಸ್ಟೋರೆಂಟ್ ತುಂಬಾ ಇಷ್ಟ ಆಗಿದೆ, ಬಸ್ ಸ್ಟ್ಯಾಂಡ್ ಹತ್ರ ಹೋಟೆಲ್ ಇರೋದಂತೆ, ಓನರ್ ಬೇರೆ ಫಾರಿನ್ ನಲ್ಲಿ ಇದ್ದಾರಂತೆ, ನಾಳೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಅಂತಾಳೆ ಶ್ರುತಿ. ಏಂತಿ ಶ್ರುತಿ ಇಷ್ಟೊಂದೆಲ್ಲ ಅವಸರ ಮಾಡ್ತಿದ್ಯಾ ಅಂತಾನೆ ರವಿ. ಏಂತಿಕಂದ್ರೆ ಏನ್ ರವಿ, ನಾವ್ ಆದಷ್ಟು ಬೇಗ ರೆಸ್ಟೋರೆಂಟ್ ನ ಓಪನ್ ಮಾಡ್ಬೇಕು ಅಂತ ಮಾತಾಡ್ಕೊಂಡಿದ್ವಲ್ಲ, ಅದಕ್ಕೆ ಈ ಪ್ರೊಸೆಸ್ ಅಂತಾಳೆ. ನಾನು ಇನ್ನೂ ಡಿಸೈಡ್ ಮಾಡಿರ್ಲಿಲ್ಲ, ಎಲ್ಲ ನೀನೇ ಅನ್ಕೊಂಡಿರೋದು ಅಂತಾನೆ ರವಿ. ನನ್ ಒಪಿನಿಯನ್ ನ ನೀನು ಕೇಳ್ತಿಲ್ಲ ಅನ್ನೋವಾಗ, ಏನ್ ಒಪಿನಿಯನ್ ಕೇಳ್ಬೇಕು, ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡೋದಲ್ವಾ ನಿಮ್ ಡ್ರೀಮು, ಅದಕ್ಕೆ ಈ ತರ ಎಲ್ಲ ಮಾಡ್ತಿರೋದು ಅಂತಾಳೆ ಶ್ರುತಿ. ನೋಡ್ ರವಿ, ನೀನ್ ಇನ್ನೊಂದ್ ರೆಸ್ಟೋರೆಂಟ್ ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರು ನಿನ್ ಟ್ಯಾಲೆಂಟ್ ಎಲ್ಲಾನು ಯೂಸ್ ಮಾಡ್ಕೊಂತಿದ್ದಾರೆ. ಹೋಗ್ಲಿ, ನೀನ್ ವರ್ಕ್ ಮಾಡಿದ್ದಕ್ಕೆ ರೆಕಗ್ನೇಷನ್ ಆದ್ರೂ ಕೊಡ್ತಿದಾರಾ, ಅದು ಇಲ್ಲ ಅಂತ ಶ್ರುತಿ ಅನ್ನೋವಾಗ, ನೀನೇ ಅದನ್ನೆಲ್ಲ ಅನ್ಕೊಂತಿರೋದು ಅಂತಾನೆ ರವಿ. ನೋಡು ರವಿ, ನೀನ್ ವರ್ಕ್ ಮಾಡ್ತಾನೆ ಇದ್ರೆ ಕಡೆವರೆಗೂ ಅದನ್ನೇ ಮಾಡ್ತಾನೆ ಇರ್ಬೇಕಾಗುತ್ತೆ. ನೀನ್ ಯಾವಾಗ ರವಿ ಓನರ್ ಆಗೋದು. ನೋಡ್ ರವಿ, ನಾನು ನನ್ಗೋಸ್ಕರ ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡ್ತಿಲ್ಲ ರವಿ, ನಮ್ಮಿಬ್ರು ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಸ್ಟಾರ್ಟ್ ಮಾಡ್ತಿರೋದು ಅಂತಾಳೆ. ಅದಕ್ಕೆ ಅಂತ ಸ್ವಲ್ಪ ವೇಟ್ ಮಾಡು ಶ್ರುತಿ ಅಂತಾನೆ ರವಿ. ಇನ್ ಎಷ್ಟ್ ದಿನ ಅಂತ ವೇಟ್ ಮಾಡೋದು ರವಿ, ಒಂದ್ ವಿಷಯನ ತಲೆಲಿ ಇಟ್ಕೊಂಡಿದ್ಮೇಲೆ ಅದನ್ನ ಅವಾಗ್ಲೇ ಮುಗಿಸ್ಬಿಡ್ಬೇಕು. ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಕೂತ್ಕೊಂಡಿದ್ರೆ ಆ ವಿಷಯದ ಬಗ್ಗೆ ಆಸಕ್ತಿನೇ ಹೊಟ್ಟೋಗುತ್ತೆ. ಈಗ ನಮ್ ಲೈಫ್ ನೋಡು, ನಾ ಇಬ್ರು ಲವ್ ಮಾಡಿದ್ವಿ, ಮದ್ವೆ ಆಗೋಕೆ ನೀನ್ ಯೋಚನೆ ಮಾಡ್ದೆ, ನಾನ್ ಸ್ಟ್ರಾಂಗ್ ಆಗಿ ನಿಂತು ಎಲ್ಲಾನು ಎಕ್ಸಿಕ್ಯೂಟ್ ಮಾಡ್ದೆ, ನಾವ್ ಮದ್ವೆ ಆದ್ವಿ, ಈಗ ಚೆನ್ನಾಗೇ ಇದೀವಿ ಅಲ್ವಾ. ಅದಕ್ಕೆ ನಾನ್ ಹೇಳೋದನ್ನ ಕೇಳು ರವಿ, ನಾಳೆ ನೀನು ನನ್ ಜೊತೆ ಬಾ, ಎರಡ್ ಪ್ಲೇಸ್ ನ ನೋಡಾಗಿದೆ, ಅದ್ರಲ್ಲಿ ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಓಕೆ ಮಾಡು ಅಂತೇಳಿ ಶ್ರುತಿ. ಸರಿ ನೋಡೋಣ ಅಂತಾನೆ ರವಿ. ನೋಡೋಣ ಅಲ್ಲ ರವಿ, ನಾಳೆನೆ ಹೋಗ್ಬೇಕು ಅಂತೇಳಿ ಶ್ರುತಿ. ಈ ಕಡೆ ಮನೋಜ ರೋಹಿಣಿ ಅಂತ ರೂಮಿಗೆ ಬರ್ತಾನೆ. ಬದಿದ ತಕ್ಷಣನೇ ಹಾಸಿಗೆ ಮೇಲೆ ಲೆಟರ್ ಬರ್ದಿಟ್ಟಿರೋದು ಕಾಣಿಸುತ್ತೆ. ಏನಿದು ಲೆಟ್ರು, ಅಲ್ಲಿ ಒಂದ್ ವೇಳೆ ರೋಹಿಣಿ ಲೆಟರ್ ಬರ್ದಿಟ್ಟು ಎಲ್ಲಾದ್ರೂ ಹೊಟ್ಟೋಗ್ಬಿಟ್ಟಿದಾಳ ಅಂತ ಮನೋಜ ಬಂದು ಲೆಟರ್ ನ ತೆಗೆದು ನೋಡ್ತಾನೆ. ಏನಿರ್ಬೋದು ಅಂತ ಲೆಟರ್ ನ ಕೈಗೆ ಎತ್ಕೊಂಡು ಓದಕ್ ಶುರು ಮಾಡ್ತಾನೆ. ಮನೋಜ್, ನಾನ್ ಹೋಗ್ತಾ ಇದ್ದೀನಿ, ನಾನ್ ಯಾವಾಗ ಬರ್ತೀನಿ ಅಂತ ನನ್ಗೆ ಗೊತ್ತಿಲ್ಲ, ನನ್ಗೋಸ್ಕರ ಕಾಯ್ಬೇಡಿ ಅಂತ ಬರ್ದಿರುತ್ತೆ. ಅಯ್ಯೋ, ಪಾರ್ಕ್ ಫ್ರೆಂಡ್ ಏನ್ ಹೇಳಿದ್ನೋ ಅದೇ ನಡ್ದೋಯ್ತಲ್ಲ ಅಂತ, ಇದನ್ನೆಲ್ಲ ನಾನು ಯಾರ್ ಜೊತೆ ಹೇಳಪ್ಪ, ಗೊತ್ತಾಗ್ತಿಲ್ವಲ್ಲ, ಯಾರ್ ಜೊತೆ ಹೇಳಿ ಅಂತ ಮನೋಜ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಿರ್ತಾರೆ. ಅಷ್ಟರಲ್ಲಿ ರೋಹಿಣಿ ವಾಶ್ರೂಮ್ ಇಂದ ಆಚೆ ಬರ್ತಾಳೆ. ಆಗ ಮನೋಜ್, ಇಲ್ಲೇ ಇದೆಯಾ ರೋಹಿಣಿ ಅಂತಾನೆ. ಬನ್ನಿ ಮನೋಜ್, ಈಗ ಬಂದ್ರ ಅಂತಾಳೆ ರೋಹಿಣಿ. ಏನಿದು ರೋಹಿಣಿ ಲೆಟ್ರು ಅಂತಾನೆ ಮನೋಜ. ಮನೋಜ್, ನನ್ ಕ್ಲೈಂಟ್ ಒಬ್ರಿಗೆ ಮೇಕಪ್ ಮಾಡೋಕೆ ಹೋಗ್ಬೇಕಾಗಿತ್ತು, ನಿಮ್ಗೆ ಫೋನ್ ಮಾಡ್ದೆ, ನೀವ್ ಫೋನೇ ತೆಗಿಲಿಲ್ಲ, ನಾನ್ ಬರೋದ್ ಎಷ್ಟೊತ್ತಾಗುತ್ತೆ ಏನೋ, ಅದಕ್ಕೆ ಈ ಲೆಟ್ರ್ ಬರ್ದಿಟ್ಟೆ ಅಂತಾಳೆ. ಅಷ್ಟೇನಾ ಅಂತಾನೆ ಮನೋಜ. ಏನಿದು ಮನೋಜ್, ಅಷ್ಟೇನಂತ ಕೇಳ್ತಿದ್ದೀರಾ, ನೀವ್ ಹೇಳಿದ್ದಕ್ಕೆ ತಾನೇ ನಾನು ಹೇಳ್ದೆ ಅಂತಾಳೆ ರೋಹಿಣಿ. ರೋಹಿಣಿ, ನಾನ್ ಇನ್ನೇನೋ ಅನ್ಕೋಬಿಟ್ಟಿದೆ ಅಂತಾನೆ ಮನೋಜ. ಇನ್ನೇನ್ ಅನ್ಕೊಳ್ರಿ ಅಂತಾಳೆ ರೋಹಿಣಿ. ಏನಿಲ್ಲ ಬಿಡು ರೋಹಿಣಿ, ಈಗ ನೀನ್ ನೋಡ್ತಿಲ್ವಾ ಅಂತಾನೆ ಮನೋಜ. ಕ್ಲೈಂಟ್ ಫೋನ್ ಮಾಡಿ ನಾಳೆ ಬನ್ನಿ ಅಂತ ಹೇಳಿದಾರೆ ಮನೋಜ್, ನಾನ್ ನಾಳೆ ಹೋಗ್ತೀನಿ ಅಂತಾಳೆ. ಸರಿ, ಫೋನ್ ರೀಚ್ ಆಗಿಲ್ಲ ಅಂದ್ರೆ ಮೆಸೇಜ್ ಮಾಡು, ಈ ತರ ಎಲ್ಲ ಲೆಟರ್ ಎಲ್ಲ ಬರ್ದಿಡ್ಬೇಡ ಅಂತಾನೆ ಮನೋಜ. ಸರಿ, ನೀವ್ಯಾಕ್ ಮನೋಜ್ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ, ನಾನ್ ನಿಮ್ಗೋಸ್ಕರ ಫುಡ್ ನ ಆರ್ಡರ್ ಮಾಡಿದ್ದೆ, ಅದ್ ಬಂತ ಅಂತಾಳೆ. ಹಾ ಬಂತು ಅಂತಾನೆ ಮನೋಜ. ಊಟ ಮಾಡಿದ್ರ ಚೆನ್ನಾಗಿತ್ತ ಅಂತ ಕೇಳ್ತಾಳೆ ರೋಹಿಣಿ. ಚೆನ್ನಾಗಿತ್ತು ಅಂತಾನೆ ಮನೋಜ. ನಾನ್ ನಿಮ್ಮನ್ನ ಊಟ ಮಾಡಿದ್ರ ಅಂತ ಕೇಳ್ದೆ, ನೀವ್ ಒಂದ್ ಮಾತಾದ್ರೂ ನೀನ್ ಊಟ ಮಾಡಿದ್ಯಾ ಅಂತ ಕೇಳಿದ್ರ ಅಂತಾಳೆ ರೋಹಿಣಿ. ನಿನ್ಗೇನು, ನಿನ್ ಮನೆಯಲ್ಲೇ ತಾನೇ ಇರೋದು, ಊಟ ಮಾಡಿರ್ತೀಯ ಅಂತಾನೆ ಮನೋಜ. ಅಲ್ಲ ಮನೋಜ್, ಹಾಗಾದ್ರೆ ನಮ್ ಶೋರೂಮ್ ಸುತ್ತ ಹೋಟೆಲ್ ಇಲ್ವಾ, ಅಥವಾ ನಿಮ್ ಹತ್ರ ದುಡ್ಡಿಲ್ವಾ, ಮತ್ತೆ ನೀವ್ ಅಲ್ಲೇ ಊಟ ಮಾಡ್ಬೋದಿತ್ತಲ್ಲ, ಮತ್ತೆ ನಾನೇ ನಿಮ್ಗೆ ಊಟನ ಆರ್ಡರ್ ಮಾಡ್ದೆ, ನೀವ್ ಕೆಲ್ಸದ ಬಿಸಿನಲ್ಲಿ ಟೈಮ್ಗೆ ಸರಿಯಾಗಿ ಊಟ ಮಾಡೋದ್ನ ಮರ್ತ್ ಬಿಡ್ತೀರಾ ಅಂತ ನಾನು ಊಟನ ಆರ್ಡರ್ ಮಾಡ್ದೆ ಅಂತ ಅಕ್ರೆ ನಿಮ್ಗಿಲ್ವಾ ಅಲ್ವಾ, ನನ್ನೇ ಮರ್ತು ಹೋಗ್ಬಿಡ್ತೀರಾ ಮನೋಜ್ ಅಂತಾಳೆ ರೋಹಿಣಿ. ಹಾಗೇನಿಲ್ಲ ರೋಹಿಣಿ, ತುಂಬಾ ಕಷ್ಟ ಆಗ್ತಿದೆ ಮನೋಜ್, ನೀವ್ ಮೊದ್ಲಿನ ತರ ನನ್ ಜೊತೆನೂ ಮಾತಾಡ್ತಿಲ್ಲ, ನನ್ಗೆ ಏನ್ ಮಾಡ್ಬೇಕಂತಾನು ಗೊತ್ತಾಗ್ತಿಲ್ಲ, ನಾನ್ ನಿಮ್ ಜೊತೆ ಚೆನ್ನಾಗಿರ್ಬೇಕು, ಎಷ್ಟೊಂದೆಲ್ಲ ಟ್ರೈ ಮಾಡ್ತೀನಿ, ನೀವ್ ಅಷ್ಟರಲ್ಲಿ ಕೆಲ್ಸಕ್ ಹೋಗ್ಬಿಡ್ತೀರಾ. ಆದ್ರೆ ಒಂದ್ ಮಾತು ಮನೋಜ್, ನೀವ್ ಯಾವಾಗ್ಲೂ ನನ್ನಿಂದ ದೂರ ಆಗ್ತಾನೆ ಇರಿ, ಇದಕ್ ನಾನು ಏನಾದ್ರೂ ಮಾಡ್ತೀನಿ ಅಂತಾಳೆ. ಏನ್ ಮಾಡ್ತೀಯ ಅಂತಾನೆ ಮನೋಜ. ಗೊತ್ತಿಲ್ಲ ಮನೋಜ್, ನಾಳೆ ನೀವ್ ಬರ್ತೀರಾ, ನನ್ ಜೊತೆ ಮಾತಾಡ್ತೀರಾ, ಹಾಗಂತ ವೇಟ್ ಮಾಡಕ್ಕಂತೂ ಆಗಲ್ಲ ಮನೋಜ್. ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಪ್ರೀತಿ ಇದ್ರೇನೆ ಚೆನ್ನಾಗಿರೋದು. ನಾನ್ ಮಾತ್ರ ನಿಮ್ಗೋಸ್ಕರ ತಗ್ಗಿ ಬಗ್ಗಿ ನಡೆದು ಎಲ್ಲಾನು ಸಹಿಸ್ಕೊಂತಿರೋದು, ಆದ್ರೆ ನಿಮಗ್ ಮಾತ್ರ ನನ್ ಬಗ್ಗೆ ಯೋಚನೆ ಇಲ್ಲ. ನೀವ್ ಹೀಗೆ ನಿಮ್ ಅಮ್ಮನ್ ಮಾತ್ ಕೇಳ್ಕೊಂಡೇ ಇರಿ, ನಾಳೆ ನಾನ್ ಏನ್ ಮಾಡ್ತೀನಿ
ಏನಂತ ನನ್ಗೆ ಗೊತ್ತಿಲ್ಲ ಅಂತಾಳೆ ರೋಹಿಣಿ. ಆಗ ಮನೋಜ ಇವಳೇನಪ್ಪ ಹೀಗೆ ಹೇಳಿ ಹೋಗ್ತಿದ್ದಾಳೆ ಅಂತ ಬರ್ತಾ ಬರ್ತಾ ಪಾರ್ಕ್ ಫ್ರೆಂಡ್ ಹೇಳಿದ್ನಲ್ಲ ಅದೇ ರೀತಿ ನಡೀತಿದೆ ಅಂತ ಅನ್ಕೊಂತಾನೆ ಮನೋಜ. ಈ ಕಡೆ ಮನೋಜ, ರವಿ, ಸೂರ್ಯ ಅವ್ರ 3 ಜನನು ಅವ್ರ ಹೆಂಡತಿರು ಹೇಳಿದ ಮಾತನ್ನ ಕೇಳ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಎಣ್ಣೆ ಕುಡಿತಾ ಕೂತಿರ್ತಾರೆ. ಸ್ವಲ್ಪ ದಿನ ಮಾತಾಡಿಲ್ಲ ಅಂದ್ರೆ ಅವಳು ಬೇರೆಯವ್ರ ಜೊತೆನಲ್ಲಿ ಹೊಟ್ಟೋಗ್ಬಿಡ್ತಾಳೆ ಅಂತ ನನ್ ಪಾರ್ಕ್ ಫ್ರೆಂಡ್ ಹೇಳ್ದ ಅಂತಾನೆ ಮನೋಜ. ಆತರ ಎಲ್ಲ ನಡೆಯುತ್ತೆ ಏನ್ರು ಅಂತ ಅನ್ನೋವಾಗ ನಡೆಯುತ್ತೆ ಕಣೋ ಅಂತಾನೆ ಸೂರ್ಯ. ಹೆಂಡತಿ ಜೊತೆ ಜಗಳ ಮಾಡ್ಬಿಟ್ಟು ಮಾತಾಡ್ದೇನೆ ಇದ್ರೆ ಅವಳು ನೋಡೋ ತನಕ ನೋಡಿ ಇನ್ಮೇಲೆ ನಿಮ್ ಜೊತೆ ಇದ್ರೆ ಪ್ರಯೋಜನ ಇಲ್ಲ ಅಂತ ಹೊಟ್ಟೋಗ್ಬಿಡ್ತಾಳೆ ಅಂತಾನೆ ಸೂರ್ಯ. ನನ್ ಫ್ರೆಂಡ್ಗೂ ಕೂಡ ಹೀಗೆ ಆಯ್ತು ಅಂತ ಅನ್ನೋವಾಗ ಅಯ್ಯಯ್ಯೋ ಏನಿದು ಇವ್ನು ಇದೇ ತರ ಹೇಳ್ತಿದ್ದಾನೆ, ಏನಪ್ಪಾ ಮಾಡೋದು ಅನ್ಕೊಂತಿರ್ತಾನೆ ಮನೋಜ. ಏ ರವಿ ನಿಂದೇನೋ ಕತೆ ಅಂತಾನೆ ಸೂರ್ಯ. ಏ ಸೂರ್ಯ, ನಮ್ಮನೆಯಿಂದ ದುಡ್ಡನ್ನ ತಗೊಂಡು ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡೋಣ ಅಂತ ಶ್ರುತಿ ಹೇಳ್ತಿದ್ದಾಳೆ. ನಾನು ನನ್ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಿದ್ದೀನಿ. ಏನೋ ಹೇಳ್ತಾರಲ್ಲ ಅಂತಾನೆ ರವಿ. ಸ್ವಾಭಿಮಾನ ಅಂತಾನೆ ಸೂರ್ಯ. ಆ ಸ್ವಾಭಿಮಾನ ಶ್ರುತಿಗೆ ಅರ್ಥನೇ ಆಗ್ತಿಲ್ಲ ಅಂತಾನೆ ರವಿ. ಆಗ ಮನೋಜ, ನೀನೇನೋ ನಿನ್ ಹೆಂಡತಿ ಮನೆ ಆಸ್ತಿ ಪಾಸ್ತಿ ಎಲ್ಲ ನಿನ್ಗೆ ತಾನೆ, ಇದ್ರಲ್ಲಿ ಯಾವ ತಪ್ಪು ಇಲ್ಲ, ನೀನ್ ಆರಾಮಾಗಿ ದುಡ್ಡು ತಗೋ ಅಂತಾನೆ ಮನೋಜ. ಆಗ ಸೂರ್ಯ, ಮನೆ ಆಸ್ತಿ ಪಾಸ್ತಿ ಎಲ್ಲ ನಿನ್ಗೆ ತಾನೆ, ಇದ್ರಲ್ಲಿ ಯಾವ ತಪ್ಪು ಇಲ್ಲ, ನೀನ್ ಆರಾಮಾಗಿ ದುಡ್ಡು ತಗೋ ಅಂತಾನೆ ಮನೋಜ. ಆಗ ಸೂರ್ಯ, ನಾವ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಹೋಟೆಲ್ ನ ಓಪನ್ ಮಾಡಿದ್ರೆ ಮಾತ್ರ ನಮ್ಗೆ ರೈಟ್ಸ್ ಇರೋದು ಅಂತಾನೆ ಸೂರ್ಯ. ರವಿ ಅವ್ನ್ ಹೇಳೋದನ್ನೆಲ್ಲ ಕೇಳ್ಬೇಡ ಅಂತಾನೆ. ಅವನ್ ತಾನೇ ಏನ್ ಮಾಡ್ತಾನೆ, ದುಡ್ಡಿರೋ ಮಾವ ಶ್ರೀಮಂತ ಮಾವ ಅಂತ ಹೇಳಿ ಯಾಮರ್ಸ್ಬಿಟ್ರು. ಇವ್ನಿಗಿಂತನೂ ಜಾಸ್ತಿ ಏಮಾರಿದ್ದು ನಮ್ ಸಕ್ರೆನೆ ಅಂತಾನೆ. ಅದೆಲ್ಲ ಸರಿ ಕಣೋ ಸೂರ್ಯ, ನಿಂದೇನು ಕತೆ ಅಂತಾನೆ ರವಿ. ನನ್ ಕತೆ ಅದೇನು ಅಂತ ಕೇಳ್ತೀಯೋ ರವಿ, ಮೀನಾ ತಂಗಿ ಇದ್ದಾಳಲ್ಲ ಕನಕ, ಅವಳು ಲವ್ ಮಾಡ್ತಿದ್ದಾಳೆ ಅಂತಾನೆ ಸೂರ್ಯ. ಹೌದಾ, ನಮ್ ಕನಕನ ಲವ್ ಮಾಡ್ತಿದ್ದಾಳ ಅಂತಾನೆ ರವಿ. ಪರವಾಗಿಲ್ವೇ, ಲವ್ ಎಲ್ಲ ಬಂದ್ಬಿಡ್ತಾ, ಒಳ್ಳೆ ವಿಷಯ ಅಂತಾನೆ ರವಿ. ರವಿ ಅದು ಕೆಟ್ಟ ವಿಷಯ ಅಂತಾನೆ ಸೂರ್ಯ. ಕನಕ ಒಳ್ಳೆ ಹುಡ್ಗಿ ಕಣೋ, ಲವ್ ಮಾಡ್ತಿರೋ ಹುಡ್ಗನ್ಗೆ ಕೊಟ್ಟು ಮದ್ವೆ ಮಾಡೋದು ತಾನೆ ಅಂತಾನೆ ರವಿ. ಅವನು ಒಳ್ಳೆಯವನು ಅಂತ ನೀನ್ ಅಂತಿದ್ಯಾ, ಅವನು ಒಳ್ಳೆಯವನು ಅಲ್ಲ, ಅವನು ಮೋಸ್ಕರ ಅನ್ನೋವಾಗ ಏನು ಪೊರ್ಕಿನ ಅಂತಾನೆ ಮನೋಜ. ಪೊಲೀಸ್ ಕಣೋ ಅಂತಾನೆ ಸೂರ್ಯ. ಆದ್ರೆ ಕೆಟ್ಟು ಪೊಲೀಸ್ ಅವನು ಹಳೆ ಆಗೋಕೆ ಲಾಯ್ಕಿಲ್ಲ, ಅವನಿಂದಾಗಿ ನನ್ಗೆ ತುಂಬಾ ಸಮಸ್ಯೆ ಆಗಿದೆ ಅಂತ ಅನ್ನೋವಾಗ ರವಿ. ಸೂರ್ಯ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಡು, ನೀನ್ ಹೋಗ್ಬೇಡ್ವೋ, ಕನಕಗ್ ಇಷ್ಟ ಇದೆಯಲ್ಲ ಅಷ್ಟೇ ಸಾಕು ಅಂತಾನೆ ರವಿ. ಕನಕ ಒಳ್ಳೆ ಹುಡ್ಗಿ ಕಣೋ, ಅವಳಿಗೆ ಒಂದ್ ಒಳ್ಳೆ ಹುಡ್ಗನ್ನ ನೋಡಿ ಮದ್ವೆ ಮಾಡ್ಬೇಕು ಕಣೋ ಅಂತಾನೆ ಸೂರ್ಯ. ಆದ್ರೆ ಮೀನಾ ಕೆಟ್ಟ ಪೊಲೀಸ್ ಜೊತೆನೆ ಮದ್ವೆ ಮಾಡ್ಬೇಕು ಅಂತಿದ್ದಾಳೆ, ನನ್ ಮಾತೇ ಕೇಳ್ತಿಲ್ಲ ಅಂತಾನೆ ಸೂರ್ಯ. ನಿಮ್ಗೆ ಹೆಂಡ್ತಿರಿಂದ ಸಮಸ್ಯೆ ಆದ್ರೆ ನನ್ಗೆ ಹೆಂಡ್ತಿನೇ ಸಮಸ್ಯೆ ಅಂತ ಮನೋಜ ಹೇಳೋವಾಗ, ಮನೋಜ ಅದ್ಕೆ ಜೊತೆ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ ರವಿ. ಅಮ್ಮ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಕಣೋ, ನಾನೀಗ ನನ್ನ ಹೆಂಡತಿ ಜೊತೆ ಮಾತಾಡಿದ್ರೆ ಅಮ್ಮನ್ ಕೋಪ ಇನ್ನ ಜಾಸ್ತಿ ಆಗಲ್ವಾ ಅಂತಾನೆ ಮನೋಜ. ನಾನ್ ಹೇಳೋದನ್ನ ಕೇಳು, ನಾವು ಜೀವನ ಪರ್ಯಂತ ಹೆಂಡತಿ ಜೊತೆ ಜೀವನ ಮಾಡ್ಬೇಕು ಕಣೋ, ಈ ಕಡೆ ಹೆಂಡತಿನ ಈ ಕಡೆ ಅಮ್ಮನ್ನ ಇಬ್ಬರನ್ನು ಬಿಟ್ಕೊಡ್ಬಾರ್ದು ಹಾಗಂತ ಸೂರ್ಯ ಹೇಳ್ತಾನೆ. ನನ್ ಮೇಲೆ ಇಬ್ರು ತುಂಬಾ ಪ್ರೀತಿ ನಿಟ್ಕೊಂಡಿದ್ದಾರೆ ಅಂತ ಮನೋಜ ಹೇಳುವಾಗ, ಇದ್ರಲ್ಲಿ ತಪ್ಪಿ ಯಾರಿದ್ಯಪ್ಪ, ಮಲೇಷ್ಯಾದಿಂದ ದುಡ್ಡು ಬರುತ್ತೆ ಅಂತ ನೀನು ಸಕ್ರೆ ಆಡಿದ್ದೆ ಆಟ ಅಂತ ಸೂರ್ಯ ಹೇಳುವಾಗ, ಎಲ್ಲ ನಿನ್ನಿಂದಾನೆ ಕಣೋ, ನೀನ್ ಅವತ್ತು ಮದ್ವೆಯಿಂದ ಮಲೇಷ್ಯಾ ಮಾವನ ಕರ್ಕೊಂಡ್ ಬರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತಾನೆ ಮನೋಜ. ಅವನು ಮಲೇಷ್ಯಾ ಮಾವ ಅಲ್ಲ ಕಣೋ, ಮೇಕೆ ಮಂಜಣ್ಣ, ಸುಳ್ಳು ಹೇಳಿ ಅಮರ್ಸಿರೋದು ನೀವ್ಗಳು, ನಾನ್ ಕರ್ಕೊಂಡ್ ಬಂದ್ಬಿಟ್ರೆ ಅದು ನನ್ ತಪ್ಪ ಆಗ್ಬಿಡುತ್ತಾ ಅಂತಾನೆ ಸೂರ್ಯ. ಮನೋಜ, ನೀನ್ ಅಮ್ಮನ್ ಜೊತೆ ಎಲ್ಲ ಮಾತಾಡಿ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಕೊ ಅಂತಾನೆ ರವಿ. ಇಲ್ಲ ಅಂದ್ರೆ ಕೇಳೋ ಮನೋಜ, ನಿನ್ ಪಾರ್ಕ್ ಫ್ರೆಂಡ್ ಹೇಳದ್ನಲ್ಲ ಅದೇ ರೀತಿ ಆಗ್ಬಿಡುತ್ತೆ ಅಂತಾನೆ ಸೂರ್ಯ. ಅಂತಾನೆ ಮನೋಜ. ಅದೆಲ್ಲ ಇಲ್ಲ ಅಂದ್ರೆ ಆ ಪಾರ್ಲರ್ ಅಮ್ಮ ನಿನ್ ಜೊತೆ ಡಿವೋರ್ಸ್ ತಗೊಂತಾಳೆ ಅಂತಾನೆ ಸೂರ್ಯ. ಹೆಂಡ್ತಿನ ಜಾಗ್ರತೆಯಿಂದ ನೋಡ್ಕೋಬೇಕು ಕಣೋ, ಇಲ್ಲ ಅಂದ್ರೆ ನಾನ್ ಹೇಳೋದನ್ನ ಕೇಳು, ಹೆಂಡ್ತಿ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕು ಕಣೋ, ಆಗ್ಲೇ ಮನೇಲೂ ನೆಮ್ಮದಿ, ನಿನ್ಗೂ ನೆಮ್ಮದಿ ಅಂತಾನೆ ಸೂರ್ಯ. ಹಾಗಾದ್ರೆ ನಿನ್ ಹೆಂಡ್ತಿ ಯಾಕೆ ನಿನ್ ಮಾತ್ ಕೇಳ್ತಿಲ್ಲ ಅಂತಾನೆ ಸೂರ್ಯ. ನಾನ್ ಹೇಳೋದು ಕರೆಕ್ಟ್ ಆಗಿದ್ರೆ ಖಂಡಿತವಾಗಿಯೂ ಅವಳು ಅದನ್ನ ಕೇಳ್ತಾಳೆ ಹಾಗಂತ ಸೂರ್ಯ ಮನೋಜ್ ಕೇಳ್ತಾನೆ. ಈ ಕಡೆ ಮೀನಾ, ಶ್ರುತಿ, ರೋಹಿಣಿ ಎಲ್ರೂ ಅಡ್ಗೆ ಮನೇಲಿ ಟೀ ಕುಡಿತಾ ಇರ್ತಾರೆ. ಇದು ತುಂಬಾ ತಪ್ಪು ಮೀನವ್ರೆ ಅಂತ ಶ್ರುತಿ ಹೇಳುವಾಗ, ನೀನೇ ಅಲ್ವಾ ಶ್ರುತಿ ಟೀ ಕೇಳಿದ್ದು, ಅದಕ್ಕೆ ಕೊಟ್ಟಿದ್ದೀನಲ್ಲ ಅಂತಾಳೆ ಮೀನಾ. ಅಯ್ಯೋ ಮೀನಾ ಅವ್ರೆ, ನಾನ್ ಹೇಳ್ತಿರೋದು ಕನಕ ಮದ್ವೆ ಬಗ್ಗೆ. ಸೂರ್ಯರ್ಗೂ ಆ ಟ್ರಾಫಿಕ್ ಪೊಲೀಸ್ಗೂ ಕ್ಲಾಶ್ ಇರೋದೆಲ್ಲ ಓಕೆ, ಹಾಗಂತ ಕನಕ ಲೈಫ್ ನ ಸ್ಪಾಯ್ಲ್ ಮಾಡಕ್ ಆಗುತ್ತಾ? ಕನಕ ತುಂಬಾ ಒಳ್ಳೆ ಹುಡುಗಿ, ಕನಕ ತುಂಬಾ ಬುದ್ಧಿವಂತೆ, ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ಗೊತ್ತಾಗಲ್ವಾ, ಅವಳು ಒಳ್ಳೆ ಹುಡುಗನ್ನೇ ಹಾರಿಸಿರ್ತಾಳೆ. ಸೂರ್ಯ ಅವ್ರು ಯಾಕೆ ಈ ತರ ಆಡ್ತಿದ್ದಾರೆ ಅಂತಾಳೆ ಶ್ರುತಿ. ಅವ್ರು ಯಾವಾಗ್ಲೂ ಹೀಗೆ ತಾನೆ, ಅವ್ರಿಗೆ ಹೇಗ್ ಹೇಳೋದು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಶ್ರುತಿ ಅಂತಾಳೆ ಮೀನಾ. ನಮ್ಗಳ ಹಸ್ಬೆಂಡ್ ಎಲ್ಲ ಯಾಕೆ ಹೀಗಾಗ್ಬಿಟ್ರು, ಅವ್ರಗಳ ಮೂಗಿನರಕ್ಕೆ ಎಲ್ಲಾನು ಯೋಚನೆ ಮಾಡ್ತಿದ್ದಾರೆ ಅಂತಾಳೆ ಶ್ರುತಿ. ನಿಮ್ ಹಸ್ಬೆಂಡ್ ಕನಕ ಸೆಲೆಕ್ಟ್ ಮಾಡಿರೋ ಹುಡುಗನ್ನ ಬೇಡ ಅಂತಿದ್ದಾರೆ, ಅದೇ ರೀತಿ ನನ್ನ ಹಸ್ಬೆಂಡ್ ರೆಸ್ಟೋರೆಂಟ್ ನ ಓಪನ್ ಮಾಡ್ತೀನಿ ಅಂದ್ರೆ ಅದನ್ನ ಅವ್ರು ಬೇಡ ಅಂತಿದ್ದಾರೆ. ಆ ನೀತು ನೋಡಿದ್ರೆ ಇವ್ನ್ ಟ್ಯಾಲೆಂಟ್ ನ ಲೆಕ್ಕಕ್ಕೆ ತಗೊಳಲ್ಲ, ಅದಕ್ಕೆ ಅಂತ ಇವನ್ಗೋಸ್ಕರ ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡೋಣ ಅಂದ್ರೆ ಈ ರವಿ ನನ್ ಮಾತೇ ಕೇಳ್ತಿಲ್ಲ. ಇತ್ತೀಚೆಗೆ ಈ ಹಸ್ಬೆಂಡ್ಸ್ ವೈಫ್ ಹೇಳೋದನ್ನ ಕೇಳ್ತಾನೆ ಇಲ್ಲ ಅಂತಾಳೆ ಶ್ರುತಿ. ಹಾಗೆಲ್ಲ ಏನಿಲ್ಲ ಶ್ರುತಿ, ನನ್ ಗಂಡ ನಾನ್ ಹೇಳೋದನ್ನೆಲ್ಲಾನು ಕೇಳ್ತಾರೆ, ಇದುವರೆಗೂ ನಾನ್ ಹೇಳಿದ್ದನ್ನೆಲ್ಲ ಮಾಡಿದ್ದಾರೆ. ಮೀನಾ ಅನ್ನೋವಾಗ ರೋಹಿಣಿ ಅವರು, ಮೀನಾ ಅವ್ರೆ, ನಿಮ್ಮನ್ ಬಿಟ್ರೆ ಸೂರ್ಯ ಅವ್ರನ್ನ ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತಾಳೆ ರೋಹಿಣಿ. ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.